ಅಂದಹಾಗೆ ಹೋದ ಕೆಲಸ ಏನಾಯ್ತು? ಓಹೋ, ವರನ್ ನೋಡಕ್ ಬಂದ್ವಿ, ಅವನನ್ನೇ ಕಾಣಕ್ಕಾಗ್ಲಿಲ್ಲ ಅನ್ನೋ ಬೇಸರದಲ್ಲಿದ್ದೀರಾ? ಅದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀರಿ? ವರನ್ನ ಕಾಣಬೇಕು ಅಂತ ನಿಮ್ ಮನಸ್ಸಲ್ಲಿದ್ರೆ ಮಠಕ್ಕೆ ಹೋಗಿ ನೋಡಿದ್ರೆ ಆಯ್ತು. ಇಲ್ಲ, ಅವ್ರ ಅಣ್ಣ ಗುರುರಾಜನ್ಗೆ ಹೇಳಿದ್ರೆ ಮನೆಗೆ ಕರೆಸ್ತಾನೆ. ಇಷ್ಟಕ್ಕೂ ವೆಂಕಟನಾಥನ್ನ ನೀವು ನೋಡೋದೇ ಬೇಡ. ಅವನ್ನ ನೋಡಿದ್ರೆ ಮನ್ಮಥನೂ ನಾಚ್ಕೋತಾನೆ, ಅಂತ ರೂಪ ಅವಂದು. ಇನ್ನು ವಿದ್ಯೆಯಲ್ಲಿ ಗುರು ಬೃಹಸ್ಪತಿ ಅವ್ರಿಗೆ ಸಮನಾಗಿದ್ದಾನೆ. ಧೈರ್ಯದ ವಿಚಾರಕ್ಕೆ ಬಂದ್ರೆ ಮೊನ್ನೆ ನಮ್ಮೂರಲ್ಲಿ ಒಂದು ಪಿಶಾಚಿ ಎಲ್ರನ್ನೂ ಎದುರಿಸ್ತಾ ಇತ್ತು. ಆ ಪಿಶಾಚಿನೇ ಎದುರಿಸಿದಾನೆ ಇವನು. ಇನ್ನು ಕರ್ಣೆಯಲ್ಲಿ ಅಂತೂ ಅವನನ್ನ ಬೀರ್ಸೋರೇ ಇಲ್ಲ. ಅವನ್ ಮಾಡಿರೋ ಸಾಹಸಗಳು ಒಂದೇ ಎರಡೇ. ಭಟ್ರೆ, ಹೇಳಿದ್ದನ್ನೇ ಯಾಕೆ ಪದೇ ಪದೇ ಹೇಳ್ತೀರಿ? ನಮಗ್ ಹೋಲಿಕೆ ಮಾಡಿದ್ರೆ ಶ್ರೀಮಂತಿಕೆಯಲ್ಲಿ ಅವರು ಕಡಿಮೆ. ನಾನು ಎಷ್ಟು ಹೇಳಿದ್ರು ಕೇಳ್ದೆ ಆ ಹುಡುಗನ ಬಗ್ಗೆ ಹೆಚ್ಚು ಮಾಡಿ ಇವರೇ ಮನೆ ನೋಡಕ್ಕೆ ಕರ್ಕೊಂಡ್ಬಂದ್ರು. ನನಗೆ ಆ ಮನೇನೂ ಇಷ್ಟ ಆಗ್ಲಿಲ್ಲ, ಆ ಜನನೂ ಇಷ್ಟ ಆಗ್ಲಿಲ್ಲ. ನನ್ನ ಮಗಳು ಸರಸ್ವತಿನ ಆ ಮನೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ನೋಡಿ ತಾಯಿ, ಅವರು ಸಿರಿವಂತರು ಅಲ್ಲದೆ ಇರ್ಬೋದು. ಒಂದು ವೇಳೆ ಅವರು ಸಿರಿವಂತರಾಗಿದ್ರು ಅದನ್ನ ತೋರಿಸ್ಕೊಳ್ಳೋಂಥ ಜನರಲ್ಲಮ್ಮ. ಅಮ್ಮ, ನಾನು ಅವತ್ತೇ ಹೇಳಿದ್ದೆ ನಿಮಗೆ, ಆ ಮನೇಲಿ ಒಬ್ಬೊಬ್ರು ಸರಸ್ವತಿ ಪುತ್ರರು, ಅವ್ರ ವಂಶದಲ್ಲಿ ಹುಟ್ಟಿರೋ ಒಬ್ಬೊಬ್ರು ಮಹಾನ್ ಪಂಡಿತರು ಅಂತ. ಇವರ ಮುತ್ತಾತ ಶ್ರೀಕೃಷ್ಣ ದೇವರಾಯರಿಗೆ ವೀಣಾ ಗುರುಗಳಾಗಿದ್ರು. ಆ ಕಥೆಯೆಲ್ಲ ನಾನು ಕೇಳಿದ್ದೀನಿ ಭಟ್ರೆ. ಅದೇನೋ ಅಂತಾರಲ್ಲ, ಹಿಂದಿಂದನ್ನ ನೆನೆಸ್ಕೊಂಡು ಹಿತ್ಲಲ್ಲಿ ಆತ್ರು ಅಂತ, ಹಂಗಾಯ್ತು. ಈಗ ಆ ವಿಜಯನಗರನೂ ಇಲ್ಲ, ಆ ವೈಭವನೂ ಇಲ್ಲ. ನಮ್ಮ ಕಣ್ಮುಂದೆ ಇರೋದು ವರ ವೆಂಕಟನಾಥ ಮಾತ್ರ. ಇರೋ ಸ್ವಲ್ಪ ಆಸ್ತಿಗೆ ಅಣ್ಣ ತಮ್ಮ ಇಬ್ರು ಇದ್ದಾರೆ. ಭಾಗ ಆದ್ರೆ ಏನ್ ಸಿಗುತ್ತೆ ಹೇಳಿ? ಇವತ್ತೇನೋ ಒಟ್ಟಿಗೆ ಇದ್ದಾರೆ, ಹೊಟ್ಟೆ ಬಟ್ಟೆಗೆ ನೆರವಾಗಿದ್ದಾರೆ. ನಾಳೆ ಏನಾದ್ರೂ ಮನಸ್ತಾಪ ಬಂದ್ರೆ? ಅದೆಲ್ಲ ಮುಂದೆ ಮುಂದೆ ಏನ್ ನಡೆಯುತ್ತೆ ಅಂತ ಈಗಲೇ ಯಾಕೆ ಯೋಚನೆ ಮಾಡಬೇಕು? ಹುಡುಗನ ಬಗ್ಗೆ ಅನುಮಾನ ಇಟ್ಕೋಬೇಡಿ, ಅವನು ತುಂಬಾ ವಿದ್ಯಾವಂತ. ಅಲ್ಲ ಭಟ್ರೆ, ಈ ಸಂಬಂಧ ನಮ್ಗೆ ಬರೋದಲ್ಲ ಅಂತ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ಮತ್ತೆ ಯಾಕೆ ನೀವು ಆ ವರುಣ್ ಪರನೇ ಮಾತಾಡ್ತಾ ಇದ್ದೀರಾ?